ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಕೃಷ್ಣ ಎಂ ಕನ್ನಡ ವ್ಲಾಗು. ಇವತ್ತೇನಪ್ಪ ನಂದು ವಿಡಿಯೋ ಅಂತ ಅಂದರೆ, ಗಂಡ ಹೆಂಡತಿ ಜಗಳ ಅಂತ ಕೇಳಿದಿರಲ್ಲ. ಗಂಡ ಹೆಂಡತಿ ಜಗಳ ಅಂತ ಅಂದರೆ ತಿಂದು ಉಂಡು ಮಲಗೋವರೆಗೂ ಮಾತ್ರ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ಎಲ್ಲ ಫ್ಯಾಮಿಲಿಗಳ ಮನೆಯಲ್ಲೂ ಎಲ್ಲರ ಮನೆ ದೋಸೆ ತೂತು ಅಂತ ಹೇಳ್ತಾರಲ್ಲ, ಹಾಗೆ ಆಗಿದೆ ಎಲ್ಲ ಸಂಸಾರ ಮನೆಗಳಲ್ಲಿ. ಯಾರೆಲ್ಲ ಸಂಸಾರಗಳಿದ್ದಾರ ಎಲ್ಲರೂ ಮನೆ ದೋಸೆ ತೂತು ಅಂತಾನೆ ಹೇಳ್ತೀವಿ. ಒಂದು ಎಲ್ರಿಗೂ ಗಂಡ ಹೆಂಡತಿ ಜಗಳ ಬಂದೇ ಬರುತ್ತೆ, ಯಾರು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಓಕೆನಾ? ಎಲ್ಲ ಸಾಂಸಾರಿಕ ಮನೆಗಳಲ್ಲಿ ನಾವು ತುಂಬ ಸಲ ಎಲ್ಲ ಗಂಡ ಹೆಂಡತಿ ಜಗಳ ಅಂತಂದರೆ ಸಣ್ಣ ಸಣ್ಣ ಪುಟ್ಟ ವಿಷಯಗಳಿಗೆ ಆಗಿರ್ಬೋದು, ಮತ್ತು ಏನಾದರೂ ತಂದುಕೊಡ್ಲಿಲ್ಲ ಅಂತ ಆಗಿರ್ಬೋದು. ಈ ರೀತಿ ಎಲ್ಲ ಜಗಳಗಳು ಮನೆಗಳಲ್ಲಿ ನಡೀತವೆ. ಇವತ್ತು ಏನಪ್ಪ ಅಂತಂದರೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಅದಕ್ಕೋಸ್ಕರನೇ. ಇವತ್ತು ಮನೆಯವರಿಗೆ ಒಂದು ಕೆಪಲ್ ಮ್ಯಾಕ್ ಬಾರಿಸಿ ಬಂದ್ಬಿಟ್ಟೆ. ಏನೋ ಒಂದು ಸಿಟ್ಟು ಬತ್ತು. ಕೆಲಸ ಮಾಡಿ ಸುಸ್ತಾಗಿ ಬಂದಿರ್ತೀವಿ, ಏನೋ ಅದು ತಂದ್ಕೊಡ್ಲಿಲ್ಲ ಇದು ತಂದ್ಕೊಡ್ಲಿಲ್ಲ ಅಂತ ಸಿಟ್ಟು ಮಾಡೋದು, ಬೈಯೋದು ಎಲ್ಲ ಮಾಡ್ತಾಯಿದ್ರು. ನನಗೆ ಸಿಟ್ಟು ಬಂದ್ಬಿಡ್ತು. ಕೆಲಸ ಮಾಡಿ ಬಂದಿದ್ದೀನಿ, ಟಿಫನ್ ಆಯಿತು, ಎಲ್ಲಿಂದ ಸಿಟ್ಟಿತ್ತೋ ಗೊತ್ತಿಲ್ಲ, ಬಾರ್ಸ್ಬಿಟ್ಟು ನೋಡಿ ಬಂದ್ಬಿಟ್ಟೆ ನಾನು ಇವತ್ತು ಸಿಟ್ಟು ಮಾಡಿಕೊಂಡು. ನೋಡಿ, ಮನೆಯವರು ಯಾವತ್ತಿದ್ರೂ ದುಡ್ಕೊಬರ್ತಾನಲ್ಲ ಗಂಡನ, ಯಾವತ್ತೂ ಸಿಟ್ಟಂತೂ ತರಿಸ್ಬೇಡಿ. ಓಕೆನಾ? ನನಗೆ ಅದು ಬೇಕು ಇದು ಬೇಕು ಕೇಳಿ, ಇಲ್ಲ ಅಂತ ಹೇಳಲ್ಲ. ಅವ್ರು ಚೆನ್ನಾಗಿದ್ದಾಗ, ಚೆನ್ನಾಗಿ ದುಡಿಮೆ ಇದ್ದಾಗ ಕೇಳಿ. ಅವರ ಖುಷಿ ಇದ್ದಾಗ, ಚೆನ್ನಾಗಿದ್ದಾಗ ನೀವು ಹೆಡ್ತಿದ್ರು ಗಂಡನ್ನ ಚೆನ್ನಾಗಿ ಬಳಸ್ಕೋಬೇಕು. ನೀವು ಚೆನ್ನಾಗಿ ಮಾತಾಡಬೇಕು, ಚೆನ್ನಾಗಿರಬೇಕು. ಮತ್ತೆ ಅವ್ರು ಏನಾರ ಸಿಟ್ಟಾಗಿರ್ತಾರೆ, ಓಕೆನಾ, ಕೋಪದಲ್ಲಿರ್ತಾರೆ. ಆ ಟೈಮಲ್ಲಂತೂ ಯಾವತ್ತೂ ಯಜಮಾನರನ್ನ ಕೆಣಕಕ್ಕೆ ಹೋಗ್ಬೇಡ್ರಿ. ಅವ್ರು ಯಾವ್ದ್ರಲ್ಲಿ ಕೋಪ ಇರ್ತಾರೆ, ಕೆಲಸದಲ್ಲಿ ಇರ್ತಾರೆ, ಯಾವ್ದ್ರಲ್ಲಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವ್ರು ಚೆನ್ನಾಗಿದ್ದಾಗಲೇ ನೀವು ಬಳಸ್ಕೊಂಡು ಆವಾಗ ನೀವು ಕೇಳಿದ್ರೆ ಅವರು ಖುಷಿಯಾಗಿ ಚೆನ್ನಾಗಿರ್ತಾರಲ್ಲ ಅನ್ಯೋನ್ಯವಾಗಿ ಅವರು ಕೇಳ್ದಷ್ಟೆಲ್ಲ ತಂದು ಕೊಡ್ತಾರೆ. ಓಕೆನಾ? ಚೆನ್ನಾಗಿ ಖುಷಿಯಾಗಿ ಇರಬೇಕು. ಅವ್ರು ಕಷ್ಟದಲ್ಲಿದ್ದಾಗ, ಅವ್ರು ಕೋಪದಲ್ಲಿದ್ದಾಗ ಕೇಳಿದ್ರೆ ಸಿಟ್ಟಾಗಿ ಅದೇನು ಮಾಡ್ತಾರೋ ಗೊತ್ತಿಲ್ಲ, ತಂದು ಕೊಡೋದೆಲ್ಲ ಹೋಗುವಂತಾರೆ. ಈ ರೀತಿ ಪರಿಸ್ಥಿತಿ ನಮ್ಮ ಮನೆಗಳಲ್ಲೂ ಆ ರೀತಿ ಆಗಿರುತ್ತೆ ಫ್ರೆಂಡ್ಸ್. ಈ ಜಗಳಗಳು ಕೆಲವೊಂದು ಏನು ಅಂದರೆ ಸಿಟ್ಟು ಬಂದ್ಬಿಟ್ರೆ ನೋಡಿ, ಒಂದು ದಿನ ಅಲ್ಲ, 2 ದಿನ 3 ದಿನಗಳು ಈ ರೀತಿ ಗಂಡ ಹೆಂಡತಿ ಜಗಳದಲ್ಲಿ ಗಂಡ ಹೆಂಡತಿ ಮಾತಾಡೋದೇ ಇಲ್ಲ. ಗಂಡ ಹೆಂಡತಿ ಆ ಕಡೆ ಮುಖ ಆದರೆ ಗಂಡ ಈ ಕಡೆ ಮುಖ ಆಗಿರ್ತಾನೆ. 2-3 ದಿನ ಹಿಂಗೆ ನಡೆಯುತ್ತೆ. ಓಕೆನಾ? ಈ ರೀತಿ ನಡೆದ್ಮೇಲೆ ಗಂಡ ದುಡ್ಕೊ ಬಂದಮೇಲೆ ಪಾಪ ಅವನು ಮನೆಯಲ್ಲೇ ಅಡುಗೆ ಮಾಡಿಲ್ಲ, ಟೀ ಕಾಫಿ ಕೊಟ್ಟಿಲ್ಲ, ಊಟ ಕೊಟ್ಟಿಲ್ಲ ಅಂತಂದರೆ ಅವನು ಹೊರಗಡೆ ಊಟ ಮಾಡ್ಕೋತಾರೆ. ಓಕೆನಾ? ಇವತ್ತು ಸರಿ ಆಗುತ್ತೆ, ನಾಳೆ ಸರಿ ಆಗುತ್ತೆ. ಅವತ್ತು ಏನು ಹೇಳೋಕ್ಕಾಗಲ್ಲ. ಅವತ್ತು ಗಂಡ ಹೆಂಡತಿ ರಾತ್ರಿ ಮಲಗೋ ದಿನವೇ ಅವಾಗ ನಾವು ಸರಿ ಮಾಡ್ಕೋಬೇಕಾಗ್ತದೆ. ಓಕೆನಾ? ಮಾತಾಡ್ಕೊಂಡು ಏನೋ ಒಂದು ಏಟು ಹೊಡೆದೆ, ಸಾರಿ ಅವತ್ತು ನಾನು ಸಿಟ್ಟಾದೆ, ಏನಾರ ಕಷ್ಟ ಸುಖ ಹೇಳ್ಕೋಬೇಕಲ್ಲ. ಹೆಂಡತಿ ಆಗಿರ್ಬೋದು, ಇಲ್ಲ ಗಂಡನೇ ಆಗಿರ್ಬೋದು, ನಾನು ಈ ರೀತಿ ಸಿಟ್ಟಾದೆ ಹಿಂಗೆ ಅಂತ ಹೇಳ್ಕೊಬೋದು. ಹೆಂಡ್ತಿನೂ ಅಷ್ಟೇ, ನಾನೇನೋ ಆಸೆ ಇದ್ದೆ, ಅದೊಂದು ಸಿಟ್ಟಾಯಿತು, ಈ ರೀತಿ ಏನಾರ ಒಂದು ತಾರತಮ್ಯ ಹೇಳ್ಕೊಂಡು ರಾತ್ರಿ ಸರಿ ಪಡ್ಕೋಬೋದು ಇವನ್ನ. ಓಕೆನಾ? ಕೆಲವೊಂದೆಲ್ಲ ತಿಂಗಳವರೆಗೂ ಗಂಡ ಹೆಂಡತಿ ಜಗಳ ಆಡ್ಕೊಂಡು ತಿಂಗಳವರೆಗೂ ಮಾತಾಡ್ತಾನೆ ಇರೋದು ಸುಧಾ ನಾವು ನೋಡಿದ್ದೀವಿ. ಓಕೆನಾ? ಫ್ಯಾಮಿಲಿಗಳಲ್ಲಿ ಆ ರೀತಿ. ಅದಕ್ಕೇ ಇದೊಂದು ವಿಡಿಯೋ ನಾನು ಮಾಡ್ತಿರೋ ಏನಪ್ಪ ಅಂತಂದರೆ, ಗಂಡದಿರೇ ಆಗಲಿ ಹೆಂಡ್ತಿರೇ ಆಗಲಿ ಸ್ವಲ್ಪ ಸಮಯ ಸಂದರ್ಭ ನೀವು ನೋಡಿಕೊಂಡು ನೀವು ಏನೇನು ತರಿಸ್ಕೋಬೇಕು ಅದನ್ನ ತರಿಸ್ಕೊಳ್ಳಿ ಅನ್ನೋದು ಅದೊಂದು ವಿಚಾರ. ಅವ್ರು ಯಾವಾಗ ಖುಷಿಯಾಗಿರ್ತಾರೆ, ಚೆನ್ನಾಗಿರ್ತಾರೆ ಅವಾಗ ಕೇಳಿ. ಓಕೆನಾ? ತಂದು ಕೊಡ್ತಾರೆ, ದುಡಿತಾರೆ. ದುಡಿಯೋದೇನಕ್ಕೆ? ಎಲ್ಲ ಹೊಟ್ಟೆ ಬಟ್ಟೆಗೆ ದುಡಿಯೋದು. ಗಂಡ ಆಗಿರೋದು, ಹೆಂಡತಿ ಆಗಿರೋದು ಎಲ್ಲ ಬದುಕೋಸ್ಕರನೇ ದುಡಿಮೆ. ಕೂತ್ಕೊಂಡ್ರೆ ಮನೇಲಿ ಯಾರೂ ಕೊಡಲ್ಲ ಅಲ್ವಾ ಫ್ರೆಂಡ್ಸ್? ಅದಕ್ಕೋಸ್ಕರ ನಾನು ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾವತ್ತು ನೀವು ಚೆನ್ನಾಗಿ ದುಡಿತೀರಾ, ನೀವು ಫ್ಯಾಮಿಲಿಗೋಸ್ಕರ ಅಲ್ವಾ ದುಡಿಯೋದು. ಓಕೆನಾ? ಎಲ್ಲ ಸಹಭಾಗಿತ್ವವಾಗಿ ಚೆನ್ನಾಗಿ ಹೆಂಡ್ತಿ ಆಗಿರ್ಬೋದು, ಇಲ್ಲ ಹೆಂಡ್ತಿಗೆ ಗಂಡ ಆಗಿರ್ಬೋದು, ಅನ್ಯೋನ್ಯವಾಗಿ ಚೆನ್ನಾಗಿರ್ರಿ. ಅವ್ರಿಗೆ ಏನೇನು ಬೇಕೋ ಬಟ್ಟೆ ಆಗಿರ್ಬೋದು, ಏನೇ ಆಗಿರ್ಬೋದು ತಂದುಕೊಡಿ, ಮಾಡಿ ಅದು ಈ ವಿಡಿಯೋನ ನೋಡ್ತಿದ್ದೀನಿ. ಯಾರು ಹೆಣ್ಮಕ್ಳಿಗೆ ಏನು ಅಂತಂದರೆ ಅಳಿಸ್ಬಾರ್ದು. ಓಕೆನಾ? ಹೆಂಡತಿಯರಿಗೆ ಯಾವುದೇ ರೀತಿ ಕಮ್ಮಿ ಮಾಡಬಾರ್ದು, ಅಳಿಸ್ಬಾರ್ದು, ಚೆನ್ನಾಗಿರಬೇಕು. ಸಂಸಾರಕ್ಕಾಗಿರೋದೇ ಫ್ಯಾಮಿಲಿಗೋಸ್ಕರ, ಮಕ್ಕಳಿಗೋಸ್ಕರ ಬದುಕಲಿಕ್ಕೆ ಅನ್ನೋದು ಈ ವಿಡಿಯೋನ ಫ್ರೆಂಡ್ಸ್. ಇನ್ನೊಂದು ಫ್ರೆಂಡ್ಸ್, ನಾವು ಅಷ್ಟೇ ಸಿಟ್ಟಾಗಿ ನಾವೇನು ಅಂತಂದರೆ ಜಗಳ ಇವತ್ತು ಹೊಡೆದೇನು ಅಂತಂದರೆ ಇವತ್ತು ನೋಡಿ ಸಾಯಂಕಾಲವರೆಗೂ ಮಾತಾಡಲ್ಲ. ನಮ್ಮ ಮನೆಯವ್ರಿಗೆ ಏನು ಅಂತಾರೆ, ಅಡುಗೆನೂ ಮಾಡಿರಲ್ಲ, ನಾನೇ ಅಡುಗೆ ಮಾಡ್ಕೊಬಿಡ್ತೀನಿ. ಓಕೆನಾ? ನಾನೇ ಅಡುಗೆ ಮಾಡ್ಕೊಂಡು ಅನ್ನ ಮಾಡ್ಕೊತೀನಿ, ಮತ್ತು ಮೊಸರು ತೊಗೊಬರ್ತೀನಿ, ಊಟ ಮಾಡ್ಕೊಂಡು ಸೆಕೆಂಡ್ ಶಿಫ್ಟ್ ಇವತ್ತು ವರ್ಕಿಗೆ ಹೋಗ್ಬಿಡ್ತೀನಿ ನಾನು. ಏನು ಅಂತಂದರೆ ರಾತ್ರಿನೇ ಸರಿ ಆಗೋದು, ಮನೆಯವರು ಕೊರಗ್ತಾರೆ. ಇವತ್ತೇನು ಸಿಟ್ಟಾಗಿರ್ಬೋದು, ಇವತ್ತು 4-5 ಗಂಟೆ 6 ಗಂಟೆವರೆಗೂ ರಾತ್ರಿ ಮನೆಗೆ ಬತ್ತು ಅಂತಂದರೆ ಅವರೇ ಸೋತು ಬರ್ತಾರೆ. ಕ್ಷಮಿಸ್ಬಿಟ್ರೆ ಈ ರೀತಿ ಹಿಂಗಾಯಿತು, ನಿಮ್ಗೆ ಯಾವಾಗ ಅಡ್ಜಸ್ಟ್ ಆಗುತ್ತೋ ಅವಾಗ ತಂದುಕೊಡಿ, ನೀವೇನು ಸಿಟ್ಟಾಗಿದ್ರೆ ಏನು ಅನ್ನೋದು ಅವರೇ ಹತ್ಕೊಂಡು ಎಲ್ಲ ಇದು ಮಾಡ್ಕೊಂಡಾಗ
ಅವಾಗ ಗಂಡ ಹೆಂಡತಿ ಸಂಸಾರ ಚೆನ್ನಾಗಾಗೋದು. ಫ್ರೆಂಡ್ಸ್ ನಿಮಗೂ ಅನುಭವಗಳಾಗಿರುತ್ತೆ ಅಲ್ಲ, ಗಂಡ ಆಗಲಿ ಹೆಂಡತಿ ಆಗಲಿ ಸೋತು ಮಾತಾಡಲೇಬೇಕಾಗ್ತದೆ ಫ್ಯಾಮಿಲಿಗೋಸ್ಕರ. ನಾನು ಯಾಕೆ ಮಾತಾಡಲಿ, ನಾನು ಗಂಡಸ ಇದ್ದೀನಿ, ಅವರೇ ಬಂದು ಮಾತಾಡಲಿ ಅನ್ನೋದು ಆ ರೀತಿ ಯಾರು ತಿಳ್ಕೊಳಕ್ಕೆ ಹೋಗಬೇಡಿ ಇದೊಂದು ವಿಡಿಯೋಗಳಲ್ಲಿ, ಓಕೆನಾ. ಯಾಕೆಂದರೆ ತಾಳಿ ಕಟ್ಟಿರ್ತೀರ, ಆಕೆನೇ ಆಗಿರ್ಬೋದು ನೀವೇ ಆಗಿರ್ಬೋದು, ಫ್ಯಾಮಿಲಿಲಿ ಗಂಡನೇ ಆಗಿರ್ಬೋದು ಹೆಂಡತಿ ಆಗಿರ್ಬೋದು, ಒಬ್ಬರು ಸೋತ್ಕೊಂಡು ಮನೆಯಲ್ಲಿ 4 ಗೋಡೆ ಒಳಗಡೆ ಇದನ್ನು ಫ್ಯಾಮಿಲಿಗೋಸ್ಕರ ನೀವು ಒಂದಾಗಬೇಕು, ಓಕೆನಾ. ಇದು 2-3 ದಿನ ಬಿಟ್ಟು ಅವರು ಅಡುಗೆ ಮಾಡಲಿಲ್ಲ, ಅವರು ಮಾತಾಡಲಿಲ್ಲ, ನೀವು ಮಾತಾಡಲಿಲ್ಲ, ಹೋಟ್ಲ ಎಷ್ಟು ದಿನ ಅಂತ ತಿಂತೀರಾ? 1 ತಿಂಗಳವರೆಗೂ ತಿಂತೀರಾ ನೋಡೋಣ. ಯಾರು ಸರಿಯಾಗಿ ಹೋಟ್ಲುಗಳಲ್ಲಿ ಏನು ಅಂದರೆ ಜಾಸ್ತಿ ತಿನ್ನಲ್ಲ, ಓಕೆನಾ. ಮನೆಗಳಲ್ಲೇ ಊಟ 1 ದಿನ 2 ದಿನ 3 ದಿನ 4 ದಿನ 1 ವಾರ ತಿಂತೀರಾ, ಆಮೇಲೆ ಮುಂದಕ್ಕೆ ಆಗೋದೇ ಇಲ್ಲ ಹೋಟ್ಲು ಅಡುಗೆನ, ಮನೆಯ ರುಚಿನೇ ಕೇಳ್ತೀರಾ. ಆ ಥರ ಫ್ರೆಂಡ್ಸ್ ಯಾರು ಅಷ್ಟೇ ನಾನು ಮಾಡ್ತಿರೋ ವಿಡಿಯೋಗಳಲ್ಲಿ ಯಾರು ಜಗಳ ಅಂತೂ ಆಗುತ್ತೆ, ಅನಿವಾರ್ಯ, ಅದು ದೇವ್ರ ಸೃಷ್ಟಿ, ಅದು ಜಗಳ ಅಂತ ಬರೋದು ಫ್ಯಾಮಿಲಿನಲ್ಲಿ ಜಗಳ ಬಂದೇ ಬರುತ್ತೆ, ಓಕೆನಾ. ಅದನ್ನು ನೀವು ಫ್ಯಾಮಿಲಿಯಲ್ಲಿ ನಿಭಾಯಿಸ್ಕೊಂಡು ಹೋಗೋದು ಅದು ನಮ್ಮಲ್ಲಿರುತ್ತೆ, ಹೆಣ್ಣಿಗೂ ಇರುತ್ತೆ ಗಂಡಿಗೂ ಇರುತ್ತೆ, ಓಕೆನಾ. ಫ್ಯಾಮಿಲಿನ ನಿಭಾಯಿಸಬೇಕು, ಯಾಕೆಂದರೆ ತಾಳಿ ಕಟ್ಟಿದ ಮೇಲೆ ಏನಂತ ಶ್ಲೋಕ ಮಾಡಿರ್ತಾರೆ, ಸಾಯೋವರೆಗೂ ಚೆನ್ನಾಗಿ ನೋಡ್ಕೊತೀವಿ, ಏನೇ ಜಗಳ ಬಂದರೂ ಅದು ಹೊಂದಾಣಿಕೆಯಿಂದ ನಾವು ಹೋಗ್ತೀವಿ ಅನ್ನೋದು ಅವ್ರ ಶ್ಲೋಕದಲ್ಲಿ ಹೇಳ್ತಾರಲ್ಲ, ಅದು ನಮ್ಗೆ ಅರ್ಥ ಆಗಿರಲ್ಲ, ಅವೆಲ್ಲ ಮಾಡಿರ್ತಾರೆ, ಅವೆಲ್ಲ ಹೇಳಿರ್ತೀವಿ, ಓಕೆನಾ ಫ್ರೆಂಡ್ಸ್. ಅದಕ್ಕೇ ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅಂತಂದರೆ ಯಾರೋ ಒಬ್ಬರು ಸೋತ್ಕೊಂಡು ಹೋಗಲೇಬೇಕಾಗ್ತದೆ. ಜಗಳಗಳು ಆಗ್ತಾನೆ ಇರ್ತವೆ, ಕೆಲವ್ರದೆಲ್ಲ ಡೈಲಿ ಆಗ್ತಾ ಇರ್ತವೆ, ಕೆಲವ್ರದೆಲ್ಲ ಆಗ್ತಾನೆ, ಕೆಲವೊಂದೆಲ್ಲ ಪರ್ಸ್ನಲ್ಗಳು ಡೈವರ್ಸ್ ಇವೆಲ್ಲ ಆಗ್ತಾ ಇರ್ತವೆ. ಈ ರೀತಿ ಯಾವುದು ನಡಿಬಾರ್ದು ಅಂತ ನಮ್ಮದು, ಓಕೆನಾ. ಒಬ್ಬರು ತಾಳಿ ಕಟ್ಟ ಮೇಲೆ 100 ಎಷ್ಟು ಆಯುಸ್ಸಿರುತ್ತೆ ದೇವ್ರು ಭಗವಂತ ಕೊಡ್ತೀನಿ ಗಂಡ ಹೆಂಡತಿಗೆ, ಅಷ್ಟು ಚೆನ್ನಾಗಿ ಬದುಕೊಂಡು ಹೆಂಡತಿನ ನೋಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ಹೋಗ್ಬೇಕು, ಓಕೆನಾ. ಫ್ರೆಂಡ್ಸ್, ನಾನು ಮಾಡಿರೋ ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟಗಳು ಏನಾದರೂ ತಪ್ಪಿದರೆ ಎಲ್ಲರೂ ಬಟ್ಟೆಗೆ ಹಾಕ್ಕೊಂಡು ಮತ್ತು ತಣ್ಣೀರು ಬಟ್ಟೆಗೆ ಹಾಕ್ಕೊಂಡು ಮತ್ತು ಹೊಟ್ಟೆಗೆ ಇಟ್ಕೊಂಡು ಕ್ಷಮಿಸಬೇಕಾಗಿ ಈ ವಿನಂತಿಯನ್ನು ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಏನಾದರೂ ಚೆನ್ನಾಗಿ ವಿಡಿಯೋಸ್ ಮಾಡಿದರೆ ಎಲ್ಲರಿಗೂ ಶೇರ್ ಮಾಡಿ, ಇದನ್ನು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ತಿಳ್ಕೊತಿದ್ದೀನಿ. ಮತ್ತು ಇದು ಎಲ್ಲ ಎಲ್ರಿಗೂ ಫ್ಯಾಮಿಲಿಗೋಸ್ಕರ, ಇದು ಮದುವೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ಅವರು ತಿಳ್ಕೊಬೇಕಾದ ವಿಚಾರಗಳು, ಯಾಕೆಂದರೆ ಈಗ ಮದುವೆ ಆಗಿರೋದಿಲ್ಲ, ಅನುಭವ ಗೊತ್ತಿರೋದಿಲ್ಲ, ಅವರು ತಿಳ್ಕೊಬೇಕಾದಂಥ ವಿಚಾರ, ನಾವು ಮದುವೆ ಆದರೆ ಹೆಂಗಿರಬೇಕು ಏನು ಅನ್ನೋದು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮದುವೆ ಆಗಿದರೂ ಸಹ ಇವನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್, ಓಕೆನಾ ಫ್ರೆಂಡ್ಸ್. ಎಲ್ಲರೂ ಬಟ್ಟೆ ಹಾಕ್ಕೊಂಡು ತಣ್ಣೀರು ಬಟ್ಟೆ ಹಾಕ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್, ಓಕೆನಾ. ಎಲ್ರಿಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.